ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರಾಮ ರಾವಣರ ಯುದ್ಧ ಮುಗಿದಿದೆ. ರಾವಣ ಧರಾಶಾಯಿ ಆಗಿದ್ದಾನೆ. ಜೀವ ಹೋಗುವ ಹೊತ್ತು. ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ರಾವಣ ಮಹಾವಿದ್ವಾಂಸ, ಅವನ ಬಳಿ ಕಳೆಯೋದಕ್ಕೆ ತುಂಬ ವಿಚಾರಗಳುಂಟು. ಹೋಗು, ನಮ್ರತೆಯಿಂದ ವಿದ್ಯಾರ್ಥಿಯ ರೂಪದಲ್ಲಿ ಹೋಗಿ ಅವನಲ್ಲಿ ಪ್ರಾರ್ಥಿಸು. ಅವನೇನು ಬೋಧನೆ ಮಾಡ್ತಾನೆ ಅದನ್ನು ಕಲ್ತುಕೋ, ಜೀವನದಲ್ಲಿ ಅಳವಡಿಸಿಕೋ ಅಂತ ರಾಮ ಹೇಳಿದಾಗ, ಲಕ್ಷ್ಮಣ ನಮ್ರತೆಯಿಂದ ವಿದ್ಯಾರ್ಥಿಯ ಹಾಗೆ ಬಂದು ನಿಂತಾಗ ರಾವಣ ತುಂಬ ಮನಸ್ಸಿಂದ ಆತನಿಗೆ ಬೋಧನೆಯನ್ನು ಮಾಡಿ ಕೊನೆಯಲ್ಲಿ ಹೇಳ್ತಾನಂತೆ, ಲಕ್ಷ್ಮಣ, ನನ್ನ ಜೀವನದಲ್ಲಿ ನಾನು 4 ಕೆಲಸಗಳನ್ನು ಮಾಡಬಯಸಿದ್ದೆ. ಲಂಕೆಯ ಸುತ್ತ ಇರುವ 100 ಯೋಜನ ಉಪ್ಪು ನೀರಿನ ಸಮುದ್ರವನ್ನು ಸಿಹಿ ನೀರಿನ ಸಮುದ್ರವನ್ನಾಗಿ ಪರಿವರ್ತಿಸಬೇಕು. ಬಂಗಾರದ ಲಂಕೆಯನ್ನು ಸುಗಂಧಿತ ಲಂಕೆಯನ್ನಾಗಿ ಮಾಡಬೇಕು. ಸ್ವರ್ಗಲೋಕಕ್ಕೆ ಮೆಟ್ಟಿಲನ್ನು ಕಟ್ಟಿಸಬೇಕು. ಮೃತ್ಯುವಿನ ಮೇಲೆ ಜಯವನ್ನು ಸಾಧಿಸಬೇಕು. ಇದು 4 ಯೋಜನೆಗಳು ನನ್ನದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಸಣ್ಣ ಅಹಂಭಾವ ನನ್ನಲ್ಲಿ ಇದ್ದ ಕಾರಣ, ಬಿಡು, ಇವತ್ತೇ ಮಾಡೋದೇನೋ, ನಾಳೆ ಮಾಡಿದ್ರಾಯಿತು, ಹೀಗೆ ನಾಳೆ 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 ಅಂತ ಮುಂದಕ್ಕೆ ಹಾಕ್ಕೊಂಡು ಬಂದೆ. ಈ 4 ಯೋಜನೆಗಳು ಏನಿದ್ವೋ ಅದು ಹಾಗೆ ಉಳ್ಕೊಂಡ್ಬಿಡ್ತು. ಮಹಾತ್ಮರಾದವರು ಆವತ್ತಿನ ಕೆಲಸವನ್ನು ಆವತ್ತೇ ಮಾಡಿ ಮುಗಿಸ್ಬೇಕಾಗುತ್ತೆ. ನಾಳೆ ಅಂದರೆ ಅದು ಹಾಳು ಅನ್ನೋ ಮಾತನ್ನು ವಿವರಿಸಿ ಹೇಳ್ತಾನಂತೆ ರಾವಣ. ಇಂತಹ ಸೊಗಸಾದ ಕಥೆಗಳನ್ನು ಒಳಗೊಂಡಂಥ ಒಂದು ಅದ್ಭುತವಾದ ಕೃತಿ ಕಥಾ ಚಿಂತನ ಮನೋಮಂಥನ ಅನುವಾದ ಮಾಡಿದ್ದಾರೆ ಮಾತಾ ತ್ಯಾಗಮಯಿ ಅವರು. ಮೂಲತಃ ಈ ಒಂದು ಪುಸ್ತಕ ಏನಿದೆ ಅದು ಹಿಂದಿ ಭಾಷೆಯಲ್ಲಿ ಇದೆ. ಇದೊಂದು ದೊಡ್ಡ ಬೃಹತ್ ಗ್ರಂಥ ಅಂತೆ. ಆ ಗ್ರಂಥದಲ್ಲಿ ಇರ್ತಕ್ಕಂಥ ಸುಮಾರು 25ರಷ್ಟು ಕಥೆಗಳನ್ನು ಮಾತ್ರ ನಾನು ಕನ್ನಡಕ್ಕೆ ತಂದಿದ್ದೇನೆ. ಇನ್ನೂ ಅನೇಕ ಕಥೆಗಳನ್ನು ತರಬೇಕಾಗಿದೆ ಅಂತ ಹೇಳ್ತಾರೆ. ಈ ಒಂದು ಪ್ರೇರಣಾಪ್ರದ ದೃಷ್ಟಾಂತ ಶ್ರೀ ರಾಮಶರ್ಮ ಆಚಾರ್ಯಜಿ ಅನ್ನೋರು ಬರೀತಾರೆ. ದೇವಿ ಉಪಾಸಕರು ಎಷ್ಟು ದೊಡ್ಡ ಕೃತಿಯನ್ನು ಬರೆದಿದ್ದಾರೆ ಅಂದರೆ ಅದು ಹಿಂದಿ ಭಾಷೆಯ ಒಂದು ಬಹುದೊಡ್ಡ ಆಸ್ತಿಯಾಗಿ ಇವತ್ತಿಗೂ ಪರಿಗಣಿತವಾಗಿದೆ. ಅಲ್ಲಿ ಇರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ಕಥೆಗಳನ್ನು ಅನುವಾದ ಮಾಡಿ ಕಥಾ ಚಿಂತನ ಮನೋಮಂಥನ ಎನ್ನುವ ಹೆಸರಲ್ಲಿ ಮಾತಾ ತ್ಯಾಗಮಯಿ ಅವರು ಅನುವಾದ ಮಾಡಿದ್ದಾರೆ. ಹಾಗಾಗಿ ಈ ಕೃತಿಯನ್ನು ಖಂಡಿತ ಓದಬಹುದು. ಯಾಕಂದರೆ ಬದುಕಿನ ಅನೇಕ ಕಹಿ ವಿಚಾರಗಳನ್ನು ನೇರವಾಗಿ ಹೇಳಕ್ಕೆ ಹೋದರೆ ಭಾಷಣ ಹೊಡೆಯೋಕ್ಕೆ ಶುರು ಮಾಡ್ದ ನೋಡು ಅಂತ ಹೇಳಿ ಅನೇಕ ಸಂದರ್ಭಗಳಲ್ಲಿ ಮಕ್ಕಳು ಗುಣಗೋದನ್ನು ನಾವು ಕೇಳ್ತೇವೆ, ನಾವು ಸಹ ಗುಣಗ್ತೇವೆ. ಆದರೆ ಅದೇ ಕಥೆಯ ರೂಪ ಹೇಳ್ತಾ ಕೊನೆಯಲ್ಲಿ ಎಲ್ಲೋ ಒಂದು ನೀತಿಯ ಮಾತು ಅವರಿಗೆ ಹೊಳೆಯುವ ಹಾಗೆ ಮಾಡ್ತು ಅಂತ ಹೇಳ್ತಂದರೆ ಅದು ಹೆಚ್ಚು ಉಪಯುಕ್ತವಾಗುತ್ತೆ. ಪಂಚತಂತ್ರ ಹೇಗೆ ರೂಪುಗೊಳ್ತು ಅನ್ನೋ ವಿಚಾರ ನಮಗೆಲ್ಲ ಗೊತ್ತಿದೆ. ಅದೇ ಆಶಯವನ್ನು ಇಟ್ಟುಕೊಂಡು ಇಲ್ಲಿ ಇರ್ತಕ್ಕಂಥ 100 ಕಥೆಗಳು ಏನಿವೆ, ದಿನಕ್ಕೆ ಒಂದೊಂದು ಕಥೆಯನ್ನು ಮಕ್ಕಳಿಗೆ ಹೇಳ್ತಾ ಈ ಕಥೆಯನ್ನು ಪೆಪ್ಪರಮೆಂಟಿನ ಹಾಗೆ ಚಪ್ಪರಿಸ್ತಾ ಇಡೀ ದಿನ ಈ ಕಥೆಯಿಂದ ನಿಮಗೇನು ತಿಳಿತು ಅದನ್ನು ಸಂಜೆ ನನಗೆ ಹೇಳಿ ಅಥವಾ ನಾಳೆ ಹೇಳಿ ಅಂತ ಮಕ್ಕಳಿಗೆ ಹೇಳ್ತು ಅಂದರೆ ಅವರನ್ನು ಯೋಚನೆಗೆ ಹಚ್ಚುವ, ವಿಚಾರ ಮಾಡುವ, ಚಿಂತನಶೀಲತೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ಹಾಗಾಗುತ್ತೆ. ಹಾಗಾಗಿ ನಾವೆಲ್ಲ ಖಂಡಿತ ಒಮ್ಮೆ ಓದೋಣ. ಕಥಾ ಚಿಂತನ ಮನೋಮಂಥನ ಮಾತಾ ತ್ಯಾಗಮಯಿ ಅವರು ಹಿಂದಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂಥ ಸೊಗಸಾದ ನೀತಿ ಬೋಧಕ ಕಥೆಗಳ ಕೃತಿ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಕಿರಣ್. ನಾನು ತುಮಕೂರಿನಿಂದ ಬಂದಿದ್ದೇನೆ. ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದುಕೊಂಡಿದ್ದೇನೆ. ಪುಸ್ತಕಗಳನ್ನು ಓದುವುದು, ಪ್ರತಿದಿನ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸುವುದು ನನ್ನ ಹವ್ಯಾಸ. ಕಿರಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯಲಕ್ಷ್ಮಿ ಅನ್ನಂತ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕ ಓದುವುದು, ದೂರದರ್ಶನ ವೀಕ್ಷಿಸುವುದು. ವಿಜಯಲಕ್ಷ್ಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮಣಿಕಂಠ. ನಾನು ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆ ಹುಳಿಮಾವಿಂದ ಬರ್ತಾ ಇದ್ದೀನಿ. ಪ್ರಸ್ತುತ
ಟೇಕ್ಲಿಪ್ ಎಂಬ ಸಂಸ್ಥೆಯಲ್ಲಿ ಕಚೇರಿ ನಿರ್ವಾಹಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡೋದು, ಸಿನಿಮಾಗಳನ್ನು ವೀಕ್ಷಣೆ ಮಾಡೋದು. ಮಣಿಕಂಠ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ ಅವರು. ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮೊದಲ ಪ್ರಶ್ನೆಯನ್ನು ನೋಡೋಣ. GP ರಾಜರತ್ನಂ ಅವರು ಬರೆದಂಥ ಅಶೋಕರಾಜನ ಕಥೆಗಳು ಎನ್ನುವ ಪುಸ್ತಕ ಈಗ ಕೊಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಭಾರತೀಯ ಸೇನೆಗೆ ಸಂಬಂಧಪಟ್ಟ ಹಾಗೆ ಅರ್ಜುನ್, ಭೀಷ್ಮ, ಜೊರಾವರ್, ಅಜೇಯ ಇವೆಲ್ಲ ಏನು? ಆಯ್ಕೆಗಳನ್ನು ನೋಡೋಣ. ಯುದ್ಧ ನೌಕೆ ಹೇಳಿ ಕಿರಣ್. ಯುದ್ಧ ನೌಕೆ ಆಯ್ಕೆ 2. ಯುದ್ಧ ವಿಮಾನ, ಟ್ಯಾಂಕ್, ಕ್ಷಿಪಣಿ. ಎರಡನೇದಾಗಿ ವಿಜಯಲಕ್ಷ್ಮಿ. ಟ್ಯಾಂಕ್ ಆಯ್ಕೆ 3. ಟ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಟ್ಯಾಂಕ್ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ವಿಜಯಲಕ್ಷ್ಮಿ ಅವರು ಕೊಟ್ಟಿದ್ದಾರೆ. ಅಶೋಕರಾಜನ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಅರ್ಜುನ್ ಟ್ಯಾಂಕ್ ಏನಿದೆ, ಇದು 3ನೇ ತಲೆಮಾರಿನ ಟ್ಯಾಂಕ್. ನಮ್ಮ DRDO ಇದನ್ನು ಉತ್ಪಾದಿಸಿದೆ. ಹಾಗೆಯೇ ಭೀಷ್ಮ ಅನ್ನೋ ಟ್ಯಾಂಕ್ ಏನಿದೆ, ಇದು ರಷ್ಯನ್ ಮೂಲದಿಂದ ಬಂದಿರತಕ್ಕಂಥ ಟ್ಯಾಂಕ್. ಇವುಗಳಲ್ಲಿ ಅಜೇಯ ಅಂತಕ್ಕಂಥ ಟ್ಯಾಂಕ್ ಏನಿದೆ, ಇದನ್ನು ಅತ್ಯಂತ ಲಘುವಾದ ಒಂದು ಯುದ್ಧ ಟ್ಯಾಂಕ್ ಅಂತ ಕರೀತಾರೆ. ಹೀಗೆ ಟ್ಯಾಂಕ್ಗಳು ನಮ್ಮ ಭಾರತೀಯ ಸೇನೆಯ, ಅದರಲ್ಲೂ ಭೂಸೇನೆಯ ಬಹುಮುಖ್ಯವಾದ ಒಂದು ಅಂಗ ಆಗಿದೆ. ಇವತ್ತಿಗೂ ಟ್ಯಾಂಕ್ಗಳ ಸುಧಾರಣೆ ಮಾಡ್ತಾನೇ ಇದೆ ನಮ್ಮ DRDO. ಮುಂದೆ ಕೊಡ್ತಾ ಇದ್ದೇವೆ ಪ್ರಾಚ್ಯ ಪ್ರಚಲಿತ ಸಣ್ಣ ಕಥೆಗಳು ಮತ್ತು ವೈಚಾರಿಕ ಲೇಖನಗಳ ಸಂಕಲನ. ಕೆ ರಘು ಶೆಟ್ಟಿ ಅವರಿಂದ ನಮ್ಮ ಪ್ರಶ್ನೆ. ನಿಪ್ಪಾಣಿ ತಂಬಾಕು ಯಾವ ನಿರ್ಮಾಣದಲ್ಲಿ ಹೆಚ್ಚು ಉಪಯುಕ್ತ? ಆಯ್ಕೆಗಳನ್ನು ನೋಡೋಣ. ಸಿಗಾರ್, ಬೀಡಿ, ಸಿಗರೇಟ್, ಗುಟ್ಕಾ. ಮಣಿಕಂಠ ಮೊದಲನೇದಾಗಿ ಬಜರ್ ಒತ್ತಿದ್ದಾರೆ. ತಮ್ಮ ಉತ್ತರ ಬೀಡಿ. ವಿಜಯಲಕ್ಷ್ಮಿ ಗುಟ್ಕಾ ಆಯ್ಕೆ ನೋಡೋಣ. ಆದರೆ ಸರಿಯಾದ ಉತ್ತರ ಬೀಡಿ ಆಗಿತ್ತು. ಮಣಿಕಂಠ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಪ್ರಾಚ್ಯ ಪ್ರಚಲಿತ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ನಿಪ್ಪಾಣಿ ನಮಗೆಲ್ಲ ಗೊತ್ತಿರೋ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿದೆ. ನಿಪ್ಪಾಣಿಯಲ್ಲಿ ತಂಬಾಕನ್ನು ವಿಶೇಷವಾಗಿ ಬೆಳೀತಾರೆ. ಹಾಗೆಯೇ ಬೀಡಿ ಕಾರ್ಖಾನೆಗಳು ತುಂಬ ಇವೆಯಂತೆ ನಿಪ್ಪಾಣಿಯಲ್ಲಿ. ಬರೀ ಬೀಡಿ ಮಾತ್ರ ಇದೆ ಅಲ್ಲಿ, ಬರೀ ತಂಬಾಕನ್ನು ಬೆಳೀತಾರೆ ಅಂತ ನಾವೇನೋ ಭಾವಿಸಬೇಕಾಗಿಲ್ಲ. ಇದು ಜವಳಿಗೆ ಸಂಬಂಧಪಟ್ಟ ಹಾಗೆ ನಿಪ್ಪಾಣಿ ಬಹಳ ಪ್ರಸಿದ್ಧವಾಗಿದೆಯಂತೆ. ಹಾಗೆಯೇ ಹೆಂಚುಗಳನ್ನು ತಯಾರಿಸುವ ಕಾರ್ಖಾನೆಯೂ ಇದೆಯಂತೆ, ಸಕ್ಕರೆ ಕಾರ್ಖಾನೆಯೂ ಸಹ ಇದೆಯಂತೆ. ಆದರೆ ನಿಪ್ಪಾಣಿ ತಂಬಾಕು ಅಂತ ಹೇಳ್ತಂದರೆ ಅದು ಬೀಡಿಗಳನ್ನು ತಯಾರಿಸೋದಕ್ಕೆ ಸರ್ವಶ್ರೇಷ್ಠವಾದದ್ದು ಅನ್ನೋ ಒಂದು ಹೆಸರು ಇಡೀ ಭಾರತದಲ್ಲಿ ಉಂಟು. ನಿಪ್ಪಾಣಿ ತಂಬಾಕು. ರಾಷ್ಟ್ರೀಯ ಕೃಷಿ ಅಭಿಯಾನ ಕೃಷಿ ಲೇಖನಗಳ ಕೃತಿ. ಡಾಕ್ಟರ್ G. ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಪ್ರಶ್ನೆ. ಇತ್ತೀಚೆಗೆ ಭಾರತದ ಯಾವ ರಾಜ್ಯದಲ್ಲಿ ವೈರಸ್ ತರಹದ ಕಣಗಳನ್ನು ಪ್ರಯೋಗಾಲಯದಲ್ಲಿ ಯಶಸ್ವಿಯಾಗಿ ರೂಪಿಸಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಕೇರಳ, ಪಂಜಾಬ್ ಹೇಳಿ ಮಣಿಕಂಠ. ಕೇರಳ ಆಯ್ಕೆ 3. ಉತ್ತರ ಪ್ರದೇಶ ಆಯ್ಕೆ 4. ತಮಿಳುನಾಡು. ವಿಜಯಲಕ್ಷ್ಮಿ ಉತ್ತರ ಪ್ರದೇಶ. ಉತ್ತರವನ್ನು ನೋಡೋಣ. ಕೇರಳ ಉತ್ತರ ಸರಿಯಾಗಿದೆ. ರಾಷ್ಟ್ರೀಯ ಕೃಷಿ ಅಭಿಯಾನ ಎನ್ನುವ ಈ ಒಂದು ಪುಸ್ತಕವನ್ನು ಮಣಿಕಂಠ ಅವರಿಗೆ ಕೊಟ್ಟಿದ್ದೇವೆ. ತಿರುವನಂತಪುರದಲ್ಲಿ
ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ವೈರಾಲಜಿ ಅಂತಕ್ಕಂಥ ಒಂದು ಸಂಸ್ಥೆ ಉಂಟು, ರಾಷ್ಟ್ರೀಯ ಸಂಸ್ಥೆ ಇದು. ಈ ಒಂದು ಸಂಸ್ಥೆ ನಿಫಾ ವೈರಸ್ ಅಂತ ಏನಿದೆ, ಜ್ವರವನ್ನು ಉಂಟು ಮಾಡ್ತಾ ಇದೆ ಕೇರಳದಲ್ಲಿ ಮತ್ತು ಕರ್ನಾಟಕಕ್ಕೂ ಏನು ಪ್ರವೇಶ ಮಾಡ್ತಾ ಇದೆ, ಈ ಒಂದು ವೈರಸ್ಸನ್ನೇ ಹೋಲುವಂಥ ಒಂದು ಕೃತಕ ಕಣವನ್ನು ತಮ್ಮ ಪ್ರಯೋಗಾಲಯದಲ್ಲಿ ಸೃಷ್ಟಿ ಮಾಡಿದ್ದಾರಂತೆ. ಯಾಕಪ್ಪ ಈ ರೀತಿ ಆ ವೈರಸ್ಸನ್ನು ಸೃಷ್ಟಿ ಮಾಡಲಿಕ್ಕೆ ಹೋದರು ಇವರು ಅಂತ ಆಶ್ಚರ್ಯ ಆಗಬಹುದು. ಆದರೆ ಏನು ನಿಫಾ ವೈರಸ್ಸಿನ ಹಾಗೆ ಒಂದು ಕಣವನ್ನು ಸೃಷ್ಟಿ ಮಾಡಿದ್ದಾರೆ, ಆ ಕಣವನ್ನು ಬಳಸಿಕೊಂಡು ನಾವು ಲಸಿಕೆಗಳನ್ನು, ವ್ಯಾಕ್ಸಿನ್ಗಳನ್ನು ತಯಾರು ಮಾಡೋಕ್ಕೆ ಸಾಧ್ಯವಾಗಿದೆ. ಹಾಗೆಯೇ ಅನೇಕ ಸಂದರ್ಭಗಳಲ್ಲಿ ವಿಶೇಷವಾದ ಔಷಧಗಳನ್ನು ದೇಹದ ಒಂದು ವಿಶಿಷ್ಟವಾದ ಭಾಗಕ್ಕೆ ಹೋಗಿ ಅಲ್ಲೇ ವಿತರಣೆಯಾಗಬೇಕು ಅಂತ ಪ್ರಯತ್ನ ಪಟ್ಟಾಗ ಅಂತಹ ನಿಖರ ಔಷಧ ವಿಲೇವಾರಿಗೆ ಈ ಒಂದು ಕೃತಕ ಕಣಗಳು ಏನಿವೆ ಅದು ತುಂಬ ನೆರವಾಗುತ್ತೆ ಅಂತ ಹೇಳ್ತಾರೆ. ಈ ಕೃತಕ ಕಣ ಅಂತ ಏನು ಹೇಳಿದ್ವಿ, ಇದರೊಳಗೆ ಜೀನೋಮ್ ಇರೋದಿಲ್ಲ. ಹಾಗಾಗಿ ಇದು ರೋಗವನ್ನು ಖಂಡಿತ ಉಂಟು ಮಾಡೋಲ್ಲ. ಜೀನೋಮ್ ಏನಾದರೂ ಅದರೊಳಗೆ ಸೇರಿಸಿದ್ರೆ ಆವಾಗ ಅದು ನಿಜವಾದ ವೈರಸ್ಸಿನ ಹಾಗೆ ರೋಗ ಲಕ್ಷಣ ತೋರುತ್ತೆ. ಆದರೆ ಜೀನೋಮನ್ನು ಇರಿಸದೆ ಔಷಧಗಳನ್ನು ಮಾತ್ರ ಇರಿಸಿ ಅದನ್ನು ದೇಹದ ನಿರ್ದಿಷ್ಟ ಭಾಗಕ್ಕೆ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಬಾಪು ಚಿಂತನೆ, ಕೊಕ್ಕಡ ವೆಂಕಟರಮಣ ಭಟ್ ಬರೆದಿರುವಂಥದ್ದು ಪ್ರಶ್ನೆ. ಸೋವಾ ರಿಕ್ಪಾ ಹಾಗಂದರೆ ಏನು? ಆಯ್ಕೆಗಳನ್ನು ನೋಡೋಣ. ಬೌದ್ಧ ಗ್ರಂಥ, ಸಮರಕಲೆ, ಭಾಷೆ, ವೈದ್ಯಕೀಯ ಪದ್ಧತಿ. ಮೊದಲಿಗೆ ವಿಜಯಲಕ್ಷ್ಮಿ, ಆನಂತರ ಮಣಿಕಂಠ. ಸಮರಕಲೆ. ಸಮರಕಲೆ ಆಯ್ಕೆ 2. ಮಣಿಕಂಠ ವೈದ್ಯಕೀಯ ಪದ್ಧತಿ. ವೈದ್ಯಕೀಯ ಪದ್ಧತಿ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ವೈದ್ಯಕೀಯ ಪದ್ಧತಿ. ಬಾಪು ಚಿಂತನೆ, ಕೊಕ್ಕಡ ವೆಂಕಟರಮಣ ಭಟ್ ಬರೆದಂಥ ಈ ಒಂದು ಪುಸ್ತಕವನ್ನು ಮಣಿಕಂಠ ಅವರಿಗೆ ಕೊಟ್ಟಿದ್ದೇವೆ. ಈ ಸೋವಾ ರಿಕ್ಪಾ ಅನ್ನೋದು ಟಿಬೇಟ್, ಮಂಗೋಲಿಯಾ, ಭೂತಾನ್, ಚೀನಾ ಮತ್ತು ಭಾರತದ ಹಿಮಾಲಯದ ತಪ್ಪಲು ಏನಿದೆ ಆ ಪ್ರದೇಶಗಳಲ್ಲಿ ತುಂಬ ಜನಪ್ರೀತಿಯನ್ನು ಗಳಿಸಿದೆಯಂತೆ. ಇವತ್ತು ಸೋವಾ ರಿಕ್ಪಾ ಅಲ್ಲಿ ಬಳಕೆಯಲ್ಲಿ ಉಂಟು. ನಮ್ಮ ಆಯುರ್ವೇದ ಏನಿದೆ ಆ ಆಯುರ್ವೇದವನ್ನೇ ಬಹುಪಾಲು ಹೋಲುತ್ತಂತೆ ಈ ಸೋವಾ ರಿಕ್ಪಾ ಅನ್ನೋದು. ಆಯುರ್ವೇದ ನಮ್ಮ ಭಾರತದಿಂದ ಸರಿಸುಮಾರು ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಇದು ನೇಪಾಳ, ಭೂತಾನ, ಟಿಬೇಟ್ ಮುಂತಾದ ಪ್ರದೇಶಗಳಿಗೆ ಹರಡುತ್ತಂತೆ. 7ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಪ್ರಬಲವಾಗಿದ್ದಾಗ ಅವರು ಇದನ್ನು ಪರಿಷ್ಕರಿಸಿ ಈ ಸೋವಾ ರಿಕ್ಪಾವನ್ನು ರೂಪುಗೊಳಿಸಿದ್ದಾರೆ. ಇದರ ಅರ್ಥ ಏನು ಅಂತ ಹೇಳ್ತಂದ್ರೆ ಗುಣಪಡಿಸಬಲ್ಲ ಜ್ಞಾನ, ನಾಲೆಡ್ಜ್ ಆಫ್ ಹೀಲಿಂಗ್ ಅಂತ ಕರೀತಾರೆ. ಇವತ್ತಿಗೂ ಸಹ ಈ ದೇಶಗಳಲ್ಲಿ ಸೋವಾ ರಿಕ್ಪಾ ಅನ್ನೋದು ಜನಪ್ರಿಯತೆಯನ್ನು ಗಳಿಸಿದೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಸೂಫಿ ಚರಿತ್ರೆ ಮತ್ತು ಚಿಂತನೆ, ಪ್ರೊಫೆಸರ್ ಸಿ ಚಂದ್ರಪ್ಪ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಅ, ಕೆಂ, ಮಂ, ಲ, ದ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಎಂಟಿ ಇವನು ವಾಲಾಜ್ಜರ ಹುಡುಗ, ಅನುಭವ ಕಥನ. ಸಿಹಿಜೀವಿ ಸಿ.ಜಿ. ವೆಂಕಟೇಶ್ವರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈಗ ಬಂತು. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 41 + 50, 78 - 48,
20 ಗುಣಿಸು 9, 150 ಭಾಗಿಸು 5. ಬಜರ್ ಮೊದಲಿಗೆ ಕಿರಣ್, ಆನಂತರ ಮಣಿಕಂಠ. 331. 331. ಮಣಿಕಂಠ ಸರಿಯಾಗಿದೆ. ಅದೇ ಉತ್ತರ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 91, 30, 180, 30 ಎಲ್ಲವನ್ನ ಕೂಡಿದ್ರೆ 331 ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಕಿರಣ್. ಎಂಕಿ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಸಮರ್ಪಣೆ ಎನ್ನುವ ಕನ್ನಡ ಕಾದಂಬರಿ. ಜಿ.ಕೆ. ಐತಾಳ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಭಾರತೀಯ ಸೇನೆಯು ಬಳಸುವ ಈ ಆಯುಧವನ್ನು ಗುರುತಿಸಿ. ಆಯ್ಕೆಗಳು: ಗ್ರೆನೇಡ್, ಸ್ಮೋಕ್ ಬಾಂಬ್, ಪರ್ಸನಲ್ ಮೈನ್, ಟ್ಯಾಂಕ್ ಮೈನ್. ಹೇಳಿಮ್ಮ. ಮೂರನೇದು ಪರ್ಸನಲ್ ಮೈನ್. ಪರ್ಸನಲ್ ಮೈನ್ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದಾರೆ ಮಣಿಕಂಠ. ಸ್ಮೋಕ್ ಬಾಂಬ್. ಸ್ಮೋಕ್ ಬಾಂಬ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಪರ್ಸನಲ್ ಮೈನ್ ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟದ್ದು ವಿಜಯಲಕ್ಷ್ಮಿ ಅವರು. ಅವರಿಗೆ ಸಮರ್ಪಣೆ ಎನ್ನುವ ಈ ಒಂದು ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ. ಈ ಪರ್ಸನಲ್ ಮೈನ್ ಅನ್ನೋದು ಏನಿದೆ, ನಿಪುಣ್, ಪ್ರಚಂಡ, ಉಲ್ಕಾ, ಪರ್ತ್ ಅಂತ ಹಲವು ನಮೂನೆಗಳು ಉಂಟು. ಇದು ಭೂಸೇನೆ ಏನಿದೆ, ನಡ್ಕೊಂಡು ಹೋಗ್ತಾ ಇರ್ತಾರೆ ಸೈನಿಕರು, ಅಂತಹವರನ್ನು ಅವರಿಗೇ ಗೊತ್ತಿಲ್ಲದೆ ಇರೋ ಹಾಗೆ ಅವರನ್ನು ಕೊಲ್ಲೋದಕ್ಕೆ ಇದನ್ನು ಬಳಸ್ತಾರೆ. ಆದರೆ ಅನೇಕ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ಈ ಮೈನ್ಗಳನ್ನು ಹೂತಿಟ್ಟಿದ್ದಾರೆ ಅನ್ನೋದು ಮರ್ತೇ ಹೋಗುತ್ತೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಯುದ್ಧ ಮುಗಿದು 10 ವರ್ಷಗಳಾದ ಮೇಲೆ ಸುಮ್ಮನೆ ನಡ್ಕೊಂಡು ಹೋಗುವಾಗ ಮುಗ್ಧರು ಈ ಒಂದು ಲ್ಯಾಂಡ್ ಮೈನ್ಗಳ ಘಾತಕ್ಕೆ ಸಿಲುಕಿ ಸತ್ತಿರೋ ಉದಾಹರಣೆಗಳು ಉಂಟು. ಕೆಲವು ಪ್ರದೇಶಗಳಿಗಂತೂ ಇವತ್ತೂ ಹೋಗಲ್ಲ, ಯಾಕಂದರೆ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಇವುಗಳನ್ನು ಹೂತಿರ್ತಾರೆ. ಹಾಗಾಗಿ ಅವುಗಳನ್ನು ತೆಗೆಯುವ ಪ್ರಯತ್ನವೂ ಮಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ನಾವು ಕೊಡಲಿರುವ ಪುಸ್ತಕ ಉಪನಿಷತ್ತು. ರವಿಕುಮಾರ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಕು, ಆ, ವೆ, ರಿ, ಸು, ಸು, ಮ, ಡಿ. ಕಿರಣ್. ಕೂಸು ಆಡಿ ಮರಿಸುವೆ. ಕೂಸು ಆಡಿ ಮರಿಸುವೆ. ಅರ್ಥವಾಗಲಿಲ್ಲ ನನಗೆ. ವಿಜಯಲಕ್ಷ್ಮಿ, ಮಣಿಕಂಠ ಏನಾದರೂ ಹೊಳಿತಾ? ಏನೋ ಹೇಳಿದರು ಕಿರಣ್ ಅವರು. ಉತ್ತರವನ್ನು ನೋಡೋಣ. ಕೂಸು ಮರಿ ಆಡಿಸುವೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉಪನಿಷತ್ತು ಈ ಕೃತಿ ನನ್ನಲ್ಲೇ ಉಳಿತು. ಮುಂದೆ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಮುಗ್ಧ, ಬೋಳೆ ಮನಸ್ಸಿನವನು, ಇಂಪಾದದ್ದು, ಮುಂದೆ ಆಗಬಹುದಾದದ್ದು. ಒಂದು ಉತ್ತರ: ಸಾಧು ಸ್ವಭಾವಿ,
2 ಉತ್ತರ ಬಜರುತ್ತಿದ್ದಾರೆ ಕಿರಣ್, ಆನಂತರ ಮಣಿಕಂಠ. ಕಿರಣ್, ಮಧುರ. ಮಧುರ ಉತ್ತರವನ್ನು ನೋಡೋಣ. 3 ಉತ್ತರ ಯಾರು ಬೇಕಾದರೂ ಬಜರ್ ಒತ್ತಬಹುದು, ಉತ್ತರವನ್ನು ಕೊಡಬಹುದು. ಮುಂದೆ ಆಗಬಹುದಾದದ್ದು ಹೇಳಿ ವಿಜಯಲಕ್ಷ್ಮಿ. ಸಂಭಾವ್ಯ. ಸಂಭಾವ್ಯ ಉತ್ತರವನ್ನು ನೋಡೋಣ. ಸಂಭಾವ್ಯ ಉತ್ತರ ಸರಿಯಾಗಿದೆ. ಆವತಿ ನಾಡಪ್ರಭು ರಣಭೈರೇಗೌಡ ಈ ಒಂದು ಪುಸ್ತಕವನ್ನು ಕಿರಣ್ ಅವರಿಗೆ, ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ಮತ್ತು ತಿಳುವಳಿಕೆ ಎನ್ನುವ ಪುಸ್ತಕವನ್ನು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಕಿರಣ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ವಕ್ರಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ಇಷ್ಟವಿದ್ದು ಬರು, ಇಷ್ಟವಿಲ್ಲದಿದ್ದರೂ ಬರು. ಇಷ್ಟವಿಲ್ಲದಿದ್ದರೂ ಬರು. ಮುಂದಿನ ಪ್ರಶ್ನೆ, ಹವನದಲ್ಲಿ ಬಳಸುವ ಹುಲ್ಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಶ, ಕಶ. ಕುಶ. ಮುಂದಿನ ಪ್ರಶ್ನೆ, ಕುಂಭಕಾಸಿ ಅರಸನನ್ನ ಭೀಮನು ಯಾರ ನೆರವಿನಿಂದ ಕೊಂದನು? ಗಣಪತಿ, ಕಾರ್ತಿಕೇಯ. ಕಾರ್ತಿಕೇಯ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಲೆ ಬಲ್ಲುದೇ? ಅಡುಗೆಯ ರುಚಿಯನ್ನು. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಂಬವಿಲ್ಲ, ದೂಲವಿಲ್ಲ, ಹೆಂಚೂ ಇಲ್ಲ, 100 ಕೋಣೆ, ಯಾರು ಕಟ್ಟಿದರೋ ಆ ಶಿವನೇ ಬಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ವಕ್ರಿಸು, ಇಷ್ಟವಿಲ್ಲದಿದ್ದರೂ ಬರು, ಉತ್ತರ ಸರಿಯಾಗಿದೆ. 2 ಉತ್ತರ ಕುಶ ಸರಿಯಾಗಿದೆ. 3 ಉತ್ತರ ಗಣಪತಿಯಾಗಿತ್ತು, ಕಾರ್ತಿಕೇಯ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಒಲೆ ಬಲ್ಲುದೇ, ಹೊತ್ತು ಆಗಿದ್ದ. 5ನೇ ಪ್ರಶ್ನೆಗೆ ಉತ್ತರ ಇದು ಜೇನುಗೂಡು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಮುಂದಿನ ಅವಕಾಶ ವಿಜಯಲಕ್ಷ್ಮಿ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ವಜ್ರಮುಷ್ಟಿ ಎಂಬ ನುಡಿಗಟ್ಟಿನ ಅರ್ಥವೇನು? ಬಿಡಿಸಿಕೊಳ್ಳಬಲ್ಲ ಹಿಡಿತ, ಬಿಡಿಸಿಕೊಳ್ಳಲಾಗದ ಹಿಡಿತ. 2ನೇದು ಬಿಡಿಸಿಕೊಳ್ಳಲಾಗದ ಹಿಡಿತ. ಬಿಡಿಸಿಕೊಳ್ಳಲಾಗದ ಹಿಡಿತ. 2ನೇ ಪ್ರಶ್ನೆ, ಹಳ್ಳ, ಕಾಲುವೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಲ್ಯ, ತುಲ್ಯ. ಕುಲ್ಯ. ಮುಂದಿನ ಪ್ರಶ್ನೆ, ಕುಂಬಾಶಿಯ ಗಣಪತಿಯು ಯಾವ ಹೆಸರಿನಿಂದ ಪ್ರಸಿದ್ಧನೋ? ಆನೆಗುಡ್ಡೆ ಗಣಪತಿ, ಇಡಗುಂಜಿ ಗಣಪತಿ. ಇಡಗುಂಜಿ ಗಣಪತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಳಗೆ ಅಮ್ಮನ ಕಾಟ, ಹೊರಗೆ ಅಪ್ಪನ ಕಾಟ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮೈ ಚರ್ಮ ಸುಲಿದು, ಮೈಕೈ ತುಳಿದು, ಹೆಡಮುರಿಗೆ ಕಟ್ಟಿ, ಅಟ್ಟದ ಮೇಲೆ 6 ತಿಂಗಳ ವನವಾಸ. ಯಾರಿಗೆ? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ವಜ್ರಮುಷ್ಟಿ, ಬಿಡಿಸಿಕೊಳ್ಳಲಾಗದ ಹಿಡಿತ, ಉತ್ತರ ಸರಿಯಾಗಿದೆ. 2 ಉತ್ತರ ಹಳ್ಳ, ಕಾಲುವೆ, ಕುಲ್ಯ ಸರಿಯಾಗಿದೆ. 3 ಉತ್ತರ ಆನೆಗುಡ್ಡ ಗಣಪತಿ ಸರಿಯಾದ ಉತ್ತರ. 4ನೇ ಪ್ರಶ್ನೆಗೆ ಉತ್ತರ ಒಳಗೆ ಅಮ್ಮನ ಕಾಟ, ಹೊರಗೆ ಗುಮ್ಮನ ಕಾಟ. ಇದು ಮಕ್ಕಳ ದೂರು. 5ನೇ ಪ್ರಶ್ನೆ ಹುಣಸೆಕಾಯಿಯ ತೊಕ್ಕಿನ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಮಣಿಕಂಠ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ವಟವೃಕ್ಷ ಎಂಬ ನುಡಿಗಟ್ಟಿನ ಅರ್ಥವೇನು? ದೊಡ್ಡ ಮರ, ಆಶ್ರಯ ಸ್ಥಾನ. ಆಶ್ರಯ ಸ್ಥಾನ. ಮುಂದಿನ ಪ್ರಶ್ನೆ, ಸೂಕ್ಷ್ಮವಾದ ಕೆಲಸ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಸುರಿ, ಕುಸುಮೆ. ಕುಸುರಿ. ಮುಂದಿನ ಪ್ರಶ್ನೆ, ಬಲಿಚಕ್ರವರ್ತಿಯ ಮಗಳು ವೃತ್ರಜ್ವಾಲೆ ಯಾರನ್ನ ಮದುವೆಯಾದಳು? ರಾವಣ, ಕುಂಭಕರ್ಣ. ಕುಂಭಕರ್ಣ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಒಳಗೆಲ್ಲ ಹುಳುಕು, ಮೇಲೆಲ್ಲ ತಳುಕು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕಪ್ಪೆ ಮುಳುಗದ ನೀರು. ಎಳ್ನೀರು. ಎಳನೀರು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ವಟವೃಕ್ಷ, ಆಶ್ರಯ ಸ್ಥಾನ ಸರಿಯಾಗಿದೆ. 2 ಉತ್ತರ ಕುಸುರಿ ಸರಿಯಾಗಿದೆ. 3 ಉತ್ತರ ಕುಂಭಕರ್ಣ ಸರಿಯಾಗಿದೆ. 4 ಉತ್ತರ ಒಳಗೆಲ್ಲ ಹುಳುಕು, ಮ್ಯಾಲೆಲ್ಲ ತಳುಕು, ಹೊರಗೆಲ್ಲ ತಳುಕು. ಪರವಾಗಿಲ್ಲ, ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಕಪ್ಪೆ ಮುಳುಗದ ನೀರು, ತೆಂಗು ಅಥವಾ ಎಳನೀರು. ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಒಟ್ಟು 5
ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ. ಮೊದಲಿಗೆ ಕಿರಣ್ ಅವರಿಗೆ ಒಟ್ಟು 4 ಪುಸ್ತಕಗಳು ಬಂದಿವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಅಭಿನಂದನೆಗಳು. ವಿಜಯಲಕ್ಷ್ಮಿ ಅವರಿಗೆ 3-2 5 ಪುಸ್ತಕ ತಮಗೆ ದೊರೆತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಮಣಿಕಂಠ ಅವರಿಗೆ 3-6-2 8 ಪುಸ್ತಕ ತಮಗೆ ದೊರೆತಾ ಇದೆ. ಅಭಿನಂದನೆಗಳು. ಡಿಸೆಂಬರ್ ಅಥವಾ ಜನವರಿ ತಿಂಗಳ ಆಕಾಶವನ್ನು ಒಂದು ಸಲ ನೋಡ್ತಂದ್ರೆ ಸೂರ್ಯ ಚಂದ್ರ ಮನೇನ ಕಟ್ಕೊಂಡಿರೋ ಹಾಗೆ ಕಾಣುತ್ತೆ. 2 ಥರ ಮನೆ, ಒಂದು ಚಿಕ್ಕ ಮನೆ, ಇನ್ನೊಂದು ದೊಡ್ಡ ಮನೆ. ವೃತ್ತಾಕಾರವಾದ ಒಂದು ಬೆಳಕಿನ ಚಕ್ರವನ್ನು ಕಾಣಬಹುದು ಸೂರ್ಯನ ಸುತ್ತಲೂ. ಮಕ್ಕಳು ಮನೆ ಕಟ್ಕೊಂಡಿದ್ದಾನೆ ಸೂರ್ಯ ಚಂದ್ರ ಅಂತಾರೆ. ಏನಿದು? ಮತ್ತೇನೂ ಇಲ್ಲ, ನೀರಿನ ಹರಳುಗಳು ಆಕಾಶದಲ್ಲಿ ತೂಗು ಬಿದ್ದಿರುತ್ತೆ. ಸೂರ್ಯನ ಬೆಳಕು ಅಥವಾ ಚಂದ್ರನ ಬೆಳಕು ಅವುಗಳ ಮೂಲಕ ಹಾದು ಹೋದಾಗ ಈ ಬೆಳಕಿನ ಉಂಗುರ ರೂಪುಗೊಳ್ಳುತ್ತೆ. ಹಾಲೋ ಅಂತ ಇದನ್ನು ಕರೀತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.